ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಸೊ ಇವತ್ತು 30 ಡೇಸ್ ಚಾಲೆಂಜ್ನ ಕೊಡ್ತಾ ಇದ್ದೀನಿ ಮಕ್ಕಳೇ. ಇವತ್ತಿಂದ ಶುರು ಮಾಡಿ ನೆಕ್ಸ್ಟ್ 30 ಡೇಸ್ ಅಷ್ಟೊತ್ತಿಗೆ ಡೆಫಿನೆಟ್ಲಿ ಟ್ರಾನ್ಸ್ಫಾರ್ಮೇಷನನ್ನು ನೀವು ನೋಡ್ಬೋದು. ನಾನು ಹೇಳೋದು ಹೇಳ್ತೇನೆ ಇದ್ದೀನಿ, ನೀವು ಮಾತ್ರ ಮಾಡ್ತೇನೆ ಇದ್ದೀರಾ. ಬಟ್ ಎನಿವೇಸ್ ತುಂಬ 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 ಕಮ್ಮಿ ಸಮಯ ಇದೆ. ನೀವೇ ನೋಡ್ತಾ ಇದ್ದೀರಾ ಹೇಗೆ ಓಡ್ತಾ ಇದೆ ಸಮಯ ಅಂತಲೇ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಜುಲೈ ಮಂತ್ ಕೂಡ ಮುಗೀತಾ ಬಂದ್ಬಿಡ್ತು. ಸೊ ಹಾಗಾಗಿ ಮುಗೀತು ಆಲ್ಮೋಸ್ಟ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇವಾಗ್ಲೂ ನಿಮಗೆ ಅದಿನ್ನ ತಲೆಗೆ ಹೋಗಿಲ್ಲ, ಫೈನಲ್ ಬೋರ್ಡ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತಂದರೆ ತಲೆಗೆ ಹೋಗಿಸ್ಕೊಳ್ಳಿ. 1 ತಿಂಗಳು ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಪ್ರಯತ್ನ ಪಡಿ ಮಾಡೋದಕ್ಕೆ. ನಾನು ಆನ್ ಅ ಡೈಲಿ ಬೇಸಿಸ್ ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ. ನೆಕ್ಸ್ಟ್ 10 ಮಿನಿಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಮಾಡಿದರೆ ಇನ್ 1 ಮಂತ್ ಸೆಪ್ಟೆಂಬರ್ ಅಂದರೆ ಎಸ್ಸೆ 1 ಅಷ್ಟೊತ್ತಿಗೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ನ ನೀವು ನೋಡ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಸೊ ನಾನು ಹೇಳಿದೆ ಅಲ್ಲ, ಆನ್ ಅ ಡೈಲಿ ಬೇಸಿಸ್ ಈ ಥರ ಕೊಡ್ತಾ ಹೋಗ್ತೀನಿ. ಇದನ್ನು ನೀವು ಫಾಲೋ ಮಾಡಿ, ಓಕೆ. ಆಗಸ್ಟ್ ತಿಂಗಳೆಲ್ಲ ಫಾಲೋ ಮಾಡಿದ್ರೆ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಒಂದು ಲೆವೆಲ್ಗೆ ಬಂದಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಓಕೆ. ಎಸ್. ಸೊ ಡೇ 1 to 5 ಬಿಲ್ಡ್ ದ ಹ್ಯಾಬಿಟ್. ಸೊ ಒಂದು ರೂಢಿ ಏನಿದೆ ಅದನ್ನು ನೀವು ಅಳವಡಿಸ್ಕೋಬೇಕು, ಆಯಿತಾ. ಸೊ ಸ್ಟಡಿ ಎವ್ರಿ ಡೇ ಅಟ್ ಸೇಮ್ ಟೈಮ್, ಕಂಪ್ಲೀಟ್ 1 ಚಾಪ್ಟರ್ ಡೈಲಿ, ಕೀಪ್ ಯುವರ್ ಫೋನ್ ಅವೇ ವೈಲ್ ಸ್ಟಡಿ, ಓಕೆನಾ. ನಾನಿವಾಗ 6 ಗಂಟೆ ಕೂತ್ಕೊಂಡು ಓದ್ತಾ ಇದ್ದೀನಿ ಅಂತ ಅಂದರೆ ಪ್ರತಿದಿನಾನು 6 ಗಂಟೆಗೆ ಓದ್ತೀನಿ ಫಸ್ಟ್ 5 ಡೇಸ್. ಸೊ 6th ಡೇಯಿಂದ ಅದು ಒಂಥರ ಅಭ್ಯಾಸ ಆಗ್ಬಿಡುತ್ತೆ. ನೀವೇ ಹೋಗ್ಬಿಟ್ಟು 6 ಗಂಟೆ ಕೂತ್ಕೋತೀರ. ಒಂದು ಚಾಪ್ಟರ್ನ ನಾನು ಮುಗಿಸ್ತೀನಿ, ಓಕೆ. ಸೊ 1 ಚಾಪ್ಟರ್ ಅಂತ ಅಂದರೆ ಮೇ ಬಿ ಮ್ಯಾಥ್ಸಲ್ಲಿ 1-2 ಪ್ರಾಬ್ಲಮ್ಸು, ಸೈನ್ಸಲ್ಲಿ 1-2 ಕ್ವೆಶನ್ಸು, ಸೋಷಲಲ್ಲಿ 1-2 ಕ್ವೆಶನ್ಸು, ಕನ್ನಡದಲ್ಲಿ ಲೆಟರ್ ರೈಟಿಂಗು, ಇಂಗ್ಲೀಷಲ್ಲಿ ಪ್ಯಾಸೇಜು. ಸೊ ಈ ಥರ ಮಿಕ್ಸ್ಚರು ಮಾಡ್ಬೋದು, ಅಥವಾ 1 ಸಬ್ಜೆಕ್ಟು 1 ಚಾಪ್ಟರ್, ಡಿಪೆಂಡಿಂಗ್ ಆನ್ ನೀವು ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ, ಆಯಿತಾ. ಆ್ಯಂಡ್ ಫೋನ್ನ ದಯವಿಟ್ಟು ಆಚೆ ಕಡೆ ಇಟ್ಟು ಬಂದು ಕೂತ್ಕೊಂಡು ಓದ್ಕೊಳ್ಳಿ. ದ್ಯಾಟ್ ಇಸ್ ದ ಥಿಂಗ್. ಸೊ ಇದನ್ನೆಲ್ಲ ಯಾರು ಮಾಡ್ತೀರಾ ಡೇ 1 to 5 ಡೆಫಿನೆಟ್ಲಿ ಗೋಲ್ ಏನಿದೆ ಅದನ್ನು ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಬೇಗ. ಬಿಲ್ಡ್ ಕನ್ಸಿಸ್ಟೆನ್ಸಿ. ಸೊ ಈ ಥರ ಮಾಡ್ತಾ ಹೋದರೆ ಪ್ರತಿದಿನನೂ 5 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದು ಪರ್ಮನೆಂಟ್ ಆಗ್ತಾ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಆಯಿತಾ. ಸೊ ಆ ಕನ್ಸಿಸ್ಟೆನ್ಸಿ ಅನ್ನೋದು ಲೈಕ್ ಪ್ರತಿದಿನ ಬಂದು ಈ ಟೈಮ್ಗೆ ಓದೋದು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಆಯಿತಾ. ಡೇ 5 ಆದಮೇಲೆ. ಸೊ ಬಿಲ್ಡ್ ಕನ್ಸಿಸ್ಟೆನ್ಸಿ ಅಂತ ಟೈಪ್ ಮಾಡಿದ್ರೆ ಯಾರು ಡೇ 1 to day 5 ಇದನ್ನು ಮಾಡ್ತಿರೋ? ಗುಡ್. ನೆಕ್ಸ್ಟ್ ಡೇ 6 to 10 ಮಾಸ್ಟರ್ ದ ಬೇಸಿಕ್ಸ್. Read the textbook, make short notes, revise yesterday's chapter before starting a new one. ಆಯಿತಾ. ಸೊ ದಿಸ್ ಇಸ್ ಮಾಸ್ಟರಿಂಗ್ ಯುವರ್ ಬೇಸಿಕ್ಸ್. ಸೊ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಓಕೆ, ಹೆಲೋ, ಎಸ್. ಸೊ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಸ್ಟ್ರಾಂಗ್ ಫೌಂಡೇಶನ್ ಅಂತ ಟೈಪ್ ಮಾಡಿ ತಿಳಿಸಿ ಇಫ್ ಯು ಆರ್ ಡೂಯಿಂಗ್ ದಿಸ್ ಫ್ರಮ್ ಡೇ 6 to 10, ಓಕೆ. ಏನು ಮಾಡಬೇಕು? ಟೆಕ್ಸ್ಟ್ ಬುಕ್ನ ಖಂಡಿತವಾಗ್ಲೂ ಓದಬೇಕು ಮಕ್ಕಳೇ, ಬಿಕಾಸ್ ಅದೇ ನಿಮ್ಮ ಮೇಜರ್ ಸೋರ್ಸ್ ಆಗಿದೆ ಫಾರ್ ಯುವರ್ 10th ಸ್ಟ್ಯಾಂಡರ್ಡ್ SSLC, ಆಯಿತಾ. ಅದಾದಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಬರ್ಕೊಳ್ಳೋ ಅಂಥದ್ದು, ಕೀವರ್ಡ್ಸ್ಗಳನ್ನ ಬರ್ಕೊಳ್ಳೋ ಅಂಥದ್ದು, ನೋಟ್ಸ್ನ ಮಾಡ್ಕೊಳ್ಳೋ ಅಂಥದ್ದು, ಅದನ್ನೆಲ್ಲ ಮಾಡ್ಕೋಬೇಕು. ಅದ್ರ ಜೊತೆಗೆ ನಿನ್ನೆ ಏನು ಚಾಪ್ಟರ್ ಮಾಡಿದಿರೋ, ನಿನ್ನೆ ಏನು ಓದಿದಿರೋ ಫಸ್ಟ್ ಅದನ್ನು ಓದ್ಕೋಬೇಕು. ನೀವು ಯಾವುದೋ ಹೊಸ ವಿಷಯನ ಓದ್ಕೊಳ್ಳೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಪರಿಷ್ಕರಣೆ, ನಿನ್ನೆ ಏನು ಮಾಡಿದ್ದೀನೋ, ಮೊನ್ನೆ ಏನು ಮಾಡಿದೆ ಅದನ್ನು ಪರಿಷ್ಕರಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೇ 6 to day 10 ಇದನ್ನು ಪ್ರಾಕ್ಟೀಸ್ ಮಾಡಿ. ಯಾರೆಲ್ಲ ಮಾಡ್ತಿರೋ ಸ್ಟ್ರಾಂಗ್ ಫೌಂಡೇಶನ್ ಅಂತ ಟೈಪ್ ಮಾಡಿ ಬೇಗ. ಸೊ ನಿಮಗೆ ಇವಾಗ ಕನ್ಸಿಸ್ಟೆನ್ಸಿ ಬಂತು. ಡೇ 10 ಅಷ್ಟೊತ್ತಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೂಡ, ಒಂದು ಗಟ್ಟಿಯಾಗಿರೋವಂಥ ಪಾಯ ಕೂಡ ಹಾಕ್ಬಿಟ್ಟಿದ್ದೀರಾ. ಈಗ ಡೇ 11 to day 15 ಸ್ಟಾರ್ಟ್ writing practice. That is very important, ಆಯಿತಾ. ಸೊ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ಪ್ರಾಕ್ಟಿಸ್ 1 timed ಆನ್ಸರ್ ಎವ್ರಿ ಡೇ, ಇಂಪ್ರೂವ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಪ್ರೆಸೆಂಟೇಷನ್. ಸೊ ರೈಟಿಂಗ್ ಸ್ಕಿಲ್ಸ್ನ ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ನಿಮ್ಮ ಸ್ಪೀಡ್ನ ಹೇಗೆ ಇನ್ಕ್ರೀಸ್ ಮಾಡ್ತೀರಾ, ಹೇಗೆ ಕ್ಲೀನಾಗಿ ನೀಟಾಗಿ ಪ್ರೆಸೆಂಟೇಬಲ್ ಆಗಿ ಬರೀತೀರಾ ಅಂತಂದರೆ ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಡೇ 11 to 15 ಇದನ್ನು ಮಾಡ್ತಾ ಹೋಗಿ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ಗಳೇನಿದೆ ಅದನ್ನು ತೊಗೊಬಂದು ಸಾಲ್ವ್ ಮಾಡಿ. ಅಟ್ಲೀಸ್ಟ್ ಒಂದು ಆನ್ಸರ್ ಟೈಮರ್ನ ಇಟ್ಕೊಂಡು, ಒಂದು 3 ಮಾರ್ಕ್ ಕ್ವೆಶನ್, 4 ಮಾರ್ಕ್ ಕ್ವೆಶನ್, 5 ಮಾರ್ಕ್ ಕ್ವೆಶನ್, 10 minutes 15 minutes ಆ ಥರ ಟೈಮರ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಆಯಿತಾ. ವಿತಿನ್ ದಟ್ ಟೈಮ್ ಯು ವಿಲ್ ಹ್ಯಾವ್ ಟು ಫಿನಿಶ್ ಕರೆಕ್ಟ್ ಆನ್ಸರ್, ಆಯಿತಾ. ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಆಬ್ವಿಯಸ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಪ್ರೆಸೆಂಟೇಷನ್ ಸ್ಕಿಲ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ 15th ಡೇ ಅಷ್ಟೊತ್ತಿಗೆ ಬರೆಯೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಟರ್ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ಯಾರೆಲ್ಲ ಇದನ್ನು ಮಾಡ್ತಿರೋ ಗೋಲ್
ಅಂತ ಟೈಪ್ ಮಾಡಿ. ರೈಟ್ ಫಾಸ್ಟರ್ ಆ್ಯಂಡ್ ಬೆಟರ್. ಸೊ ಇಲ್ಲಿ ಏನಿದೆ ಅದು ಬೇಸಿಕಲಿ ನನಗೆ ಟೈಪ್ ಮಾಡಿ ತಿಳಿಸಿ ಬೇಗ ಕಮೆಂಟ್ ಸೆಕ್ಷನಲ್ಲಿ. ಗೊತ್ತಾಗ್ತಾ ಇದೆಯಲ್ಲ? ಕನ್ಸಿಸ್ಟೆನ್ಸಿ ಆಯಿತು ಆಯಿತಾ. ಅದಾದಮೇಲೆ ಬೇಸಿಕ್ಸ್ನ ದೃಢ ಮಾಡ್ಕೊಂಡ್ರಿ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಆಯಿತು. ಸೊ ನಿಮ್ಮ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡ್ರಿ ಅರ್ಧ ತಿಂಗಳು ಅಷ್ಟೊತ್ತಿಗೆ. ಎಸ್ ಮಕ್ಕಳೇ, ಡೇ 16 to ಡೇ 20 ಫೈಂಡ್ ಯೋರ್ ವೀಕ್ನೆಸ್ಸಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಫ್ಟರ್ ಯೋರ್ 15th ಡೇ ನೆಕ್ಸ್ಟ್ 5 days ನಿಮ್ಮ ವೀಕ್ನೆಸ್ ಏನಿದೆ ಅದನ್ನು ನೀವು ಕಂಡು ಹಿಡಿದು ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಬೇಕು. ಲೈಕ್ ಲಿಸ್ಟ್ ಆಫ್ ಡಿಫಿಕಲ್ಟ್ ಚಾಪ್ಟರ್ಸ್, ಸ್ಪೆಂಡಿಂಗ್ ಎಕ್ಸ್ಟ್ರಾ ಟೈಮ್ ಆನ್ ವೀಕ್ ಸಬ್ಜೆಕ್ಟ್ಸ್, ಕ್ಲಿಯರ್ ಎವ್ರಿ ಡೌಟ್ ಇಮಿಡಿಯೇಟ್ಲಿ ಆಯಿತಾ. ಸೊ ಯಾವ ಸಬ್ಜೆಕ್ಟೇ ನಿಮಗೆ ಪ್ರಾಬ್ಲಮ್ ಇದೆಯಾ ಅಥವಾ ಸಬ್ಜೆಕ್ಟಲ್ಲಿ ಒಂದು ಕಾನ್ಸೆಪ್ಟು ಅಥವಾ ಒಂದು ಚಾಪ್ಟರ್ ಪ್ರಾಬ್ಲಮ್ ಇದೆಯಾ ಅದನ್ನು ಕಂಡು ಹಿಡಿಬೇಕು. ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಫೋಕಸ್ ಮಾಡಿ ಓದ್ಕೋಬೇಕು. ಏನೇ ಡೌಟ್ಸ್ ಬಂದ್ರೂ ಇಮಿಡಿಯೇಟ್ಲಿ ನಾವಿದ್ದೀವಿ, ನಮ್ಮ ಟೀಮ್ ಇದೆ, ನಿಮ್ಮ ಸ್ಕೂಲ್ ಟೀಚರ್ಸ್ ಇದ್ದಾರೆ, ಎಲ್ಲಾದ್ರೂ ನಿಮ್ಮ ಡೌಟ್ನ ಸಾಲ್ವ್ ಮಾಡ್ಕೋಬೋದು ನೀವು. ಯಾರೂ ಇಲ್ಲ ನಾನು ಹೇಳೋದಿಲ್ಲ, ನಾನು ನಿಮಗೆ ಸಾಲ್ವ್ ಮಾಡೋದಿಲ್ಲ ಡೌಟು ಅಂತ ಹೇಳೋದಿಲ್ಲ ಆಯಿತಾ. ಸೊ ಅದನ್ನು ಮಾಡ್ಕೊಳ್ಳಿ. ಸೊ ಟರ್ನ್ ವೀಕ್ನೆಸ್ ಇನ್ ಟು ಯೋರ್ ಸ್ಟ್ರೆಂತ್ಸ್. ಸೊ 28th ಡೇ ಅಷ್ಟೊತ್ತಿಗೆ ನಿಮ್ಮ ವೀಕ್ನೆಸ್ಸಸ್ ಏನಿದೆ ಅದನ್ನೆಲ್ಲ ಸ್ಟ್ರೆಂತ್. ವೀಕ್ನೆಸ್ ಅಂದರೆ ಕಷ್ಟ ಆಗಿರೋವಂಥ ಸಬ್ಜೆಕ್ಟ್ಸ್ಗಳು, ಚಾಪ್ಟರ್ಸ್ಗಳು, ಕಾನ್ಸೆಪ್ಟ್ಸ್ಗಳು, ಅದ್ರ ಮೇಲೆ ಇವಾಗ ನಿಮ್ಮ ಒಂದು ಹಿಡಿತ ಬಂದಿದೆ. ಸೊ ಇದನ್ನು ಯಾರು ಮಾಡ್ತಿರೋ ಬೇಗ ಗೋಲ್ ಟರ್ನ್ ವೀಕ್ನೆಸ್ ಇಂಟು ಸ್ಟ್ರೆಂತ್ಸ್ ಅಂತ ಟೈಪ್ ಮಾಡಿ. ಜಲ್ದಿ 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 ಬೇಗ ಬೇಗ ಬೇಗ. ಗಿವಿಂಗ್ ಯು ಸಮ್ ಟೈಮ್. ಸ್ವಲ್ಪ ಉದ್ದ ಇದೆಯಲ್ಲ ಸೆಂಟೆನ್ಸ್ ಆಯಿತಾ. ಎಸ್. ಸೊ ನೆಕ್ಸ್ಟ್ ಡೇ 21 to 25 ರಿವೈಸ್ ಸ್ಮಾರ್ಟ್. ಸೊ ರಿವಿಷನಿಗೆ ಬಂದುಬಿಡಬೇಕು. ಲಾಸ್ಟ್ 10 days ರಿವಿಷನಿಗೆ ಬಂದುಬಿಡಬೇಕು ನೀವು. ಸೊ 21 to 25 ಆ ಒಂದು ಡೇಸಲ್ಲಿ ರಿವೈಸ್ ಆಲ್ ಕಂಪ್ಲೀಟೆಡ್ ಚಾಪ್ಟರ್ಸ್, ಯೂಸ್ ಆ್ಯಕ್ಟಿವ್ ರೀಕಾಲ್ ಇನ್ಸ್ಟೆಡ್ ಆಫ್ ರೀರೀಡಿಂಗ್. ಲೈಕ್ ಪುಸ್ತಕನ ಮುಚ್ಚಿಟ್ಟು ಓದ್ಕೊಳ್ಳೋ ಅಂಥದ್ದು ಅಥವಾ ಮುಚ್ಚಿಟ್ಟು ಏನು ಆನ್ಸರ್ಸ್ನ ಲೌಡಾಗಿ ಹೇಳೋ ಅಂಥದ್ದು ಅಥವಾ ಯಾರಿಗಾದ್ರೂ ಹೇಳ್ಕೊಡೋ ಅಂಥದ್ದು, ಬರೆದು ಪ್ರಾಕ್ಟೀಸ್ ಮಾಡೋ ಅಂಥದ್ದು, ಇದನ್ನು ಮಾಡ್ತಾ ಹೋಗಬೇಕು. ಆ್ಯಕ್ಟಿವ್ ರೀಕಾಲ್ ಇನ್ಸ್ಟೆಡ್ ಆಫ್ ಜಸ್ಟ್ ನಾನು ಇದನ್ನು ಓದಿದೆ ಇವಾಗ ಮತ್ತೆ ಓದ್ತೀನಿ ಆ ಥರ ಅಲ್ಲ. ಸೊ ಈ ಥರ ನಿಮಗೆ ನೀವೇ ಒಂಥರ ಟೆಸ್ಟ್ ಥರ ಕೊಡ್ತಾ ಹೋಗಬೇಕು. ಬುಕ್ ಮುಚ್ಚಿಟ್ಟು ಓದೋದು, ಯಾರಿಗಾದ್ರೂ ಹೇಳ್ಕೊಡೋದು, ಲೈಕ್ ದೀಸ್ ಥಿಂಗ್ಸ್ ಆಯಿತಾ. ಆ್ಯಂಡ್ ಸಾಲ್ವ್ ಒನ್ ಮಾಕ್ ಟೆಸ್ಟ್. ಸೊ ಒಂದು ತಿಂಗಳಾಗ್ತಾ ಬರ್ತಾ ಇದೆ ಆಲ್ಮೋಸ್ಟು. ಸೊ ಒಂದು 40 ಮಾರ್ಕ್ಸಿಂದು ಅಥವಾ 100 ಮಾರ್ಕ್ಸಿಂದು ಆಗುತ್ತೆ ಆದರೆ ಡೆಫಿನೆಟ್ಲಿ, ಅಥವಾ 80 ಮಾರ್ಕ್ಸ್ ಆಯಿತಾ. ಸೊ 80 ಮಾರ್ಕ್ಸ್ ಆದರೆ 80 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್ ಪೇಪರ್ನ ನೀವೇ ಏನು ಕ್ವೆಶ್ಚನ್ ಪೇಪರ್ನ ಸೆಟ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ ಆಯಿತಾ. ಆ್ಯಂಡ್ ಸೊ ಡೇ 25 ಅಷ್ಟೊತ್ತಿಗೆ ಇಂಪ್ರೂವ್ ಮೆಮೊರಿ ಆ್ಯಂಡ್ ಯೋರ್ ಕಾನ್ಫಿಡೆನ್ಸ್ ಆಯಿತಾ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಚೆನ್ನಾಗಿ ಓದ್ಕೊಂಡು ಹೋಗೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದ್ದೋ ಡೆಫಿನೆಟ್ಲಿ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಯಾರು 25th ಡೇ ಅಷ್ಟೊತ್ತಿಗೆ ಇದನ್ನು ಮಾಡ್ತಿರೋ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಇಂಪ್ರೂವ್ ಮೆಮೊರಿ ಆ್ಯಂಡ್ ಕಾನ್ಫಿಡೆನ್ಸ್ ಅಂತ ಟೈಪ್ ಮಾಡಿ. ಜಲ್ದಿ ಬೇಗ 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 ಏನು ಹೇಳಿ, ಇಂಪ್ರೂವ್ ಮೆಮೊರಿ ಆ್ಯಂಡ್ ಕಾನ್ಫಿಡೆನ್ಸ್ ಟೈಪ್ ಮಾಡಿದ್ರಾ? ಎಸ್. ಸೊ ನೆಕ್ಸ್ಟ್ ಲಾಸ್ಟ್ 5 days 26 to 30 ಥಿಂಕ್ ಲೈಕ್ ಅ ಟಾಪರ್. ವೇಕಪ್ ಆನ್ ಟೈಮ್. 5 o'clock ಅಂದರೆ 5 o'clock, 5:30 ಅಂದರೆ 5:30, ಡಿಪೆಂಡ್ಸ್ ಆನ್ ಹೌ ಆಟ್ ವಾಟ್ ಟೈಮ್ ಯು ಹ್ಯಾವ್ ಸ್ಲೆಪ್ಟ್ ಆಯಿತಾ. ಫಾಲೋ ಯೋರ್ ಟೈಮ್ ಟೇಬಲ್ ವಿತೌಟ್ ಎಕ್ಸ್ಕ್ಯೂಸಸ್. ಎಲ್ಲರೂ ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ನಮ್ಮದೇ ಟೈಮ್ ಟೇಬಲ್ ವೀಡಿಯೋಸ್ಗಳಿದೆ, ಎಷ್ಟೊಂದಿದೆ ನೋಡಿ ಆಯಿತಾ. ಸೊ ಡೈಲಿ ನಿಮ್ಮ ಟೈಮ್ ಟೇಬಲ್ ಅದ್ರ ಇಟ್ ಡಿಪೆಂಡ್ಸ್ ಫ್ರಮ್ ಸ್ಟೂಡೆಂಟ್ ಟು ಸ್ಟೂಡೆಂಟ್ ಮಕ್ಕಳೇ. ಸೊ ನಾನೇನು ಹೇಳ್ತೀನಪ್ಪ ಅಂತಂದರೆ, ನಿಮಗೇನು ಅನುಕೂಲನೋ ಅದನ್ನು ನೀವು ಪ್ರತಿದಿನ ಹಾಕ್ಕೊತಾ ಹೋಗಿ ಆ್ಯಂಡ್ ಅದನ್ನು ಫಾಲೋ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟಾಪರ್ಸ್ ಅದೇ ಮಾಡೋದು. ಸ್ಟೇ ಅವೇ ಫ್ರಮ್ ಡಿಸ್ಟ್ರಾಕ್ಷನ್ಸ್. ಸೊ ಡಿಸ್ಟ್ರಾಕ್ಷನ್ಸ್ ಕ್ಯಾನ್ ಬಿ ನಿಮ್ಮ ಲೇಸಿನೆಸ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಅಥವಾ ಭಯ ಆಗಿರ್ಬೋದು, ಸ್ಪೀಡಾಗಿ ಬರೀದಿರೋದಾಗಿರ್ಬೋದು, ವಾಟ್ ಎವರ್ ಇಟ್ ಇಸ್, ಓವರ್ಕಮ್ ದ್ಯಾಟ್ ಆಯಿತಾ. ಸೊ ಬಿಲೀವ್ ಇನ್ ಯೋರ್ ಪ್ರಿಪರೇಷನ್ ಆಯಿತಾ. ನೀವೇನು ಮಾಡ್ತಾ ಇದ್ದೀರೋ, ಈ 30 days ಏನು ಮಾಡ್ತಾಯಿದ್ರೋ ಅದ್ರ ಮೇಲೆ ನಂಬಿಕೆ ಇಡಿ ಆಯಿತಾ. ನಾನು ಫಸ್ಟ್ 5 days ಬರೀ ಇದನ್ನೇ ಮಾಡ್ತಾ ಇದ್ದೀನಿ, ನಾನೇನು ರಿವಿಷನ್ ಮಾಡಲಿಲ್ಲ ಅಂತ ಅನ್ಕೋಬೇಡಿ. ಫಸ್ಟ್ 5 days ಇಸ್ ಮೆಂಟ್ ಟು ಬಿಲ್ಡ್ ಆನ್ ಹ್ಯಾಬಿಟ್. ದಟ್ಸ್ ಫೈನ್. ನೀವೇನು ಪರಿಷ್ಕರಣೆ ಮಾಡಲಿಲ್ಲ ಅಂತಂದರೆ ಇಟ್ಸ್ ಓಕೆ, ಬಿಕಾಸ್ ಯು ಆರ್ ನಿಮ್ಮ ಅಲ್ಟಿಮೇಟ್ ಗೋಲ್ ಫೈನಲ್ ಬೋರ್ಡ್ ಎಕ್ಸಾಮು. ಸೊ ಆ ಥರ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಆಲ್ರೆಡಿ ಆನ್ ಅ ಡೈಲಿ ಬೇಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ರಿವಿಷನ್ ಮಾಡ್ತಾ ಇದ್ದೀರಾ, ಟಾಪರ್ ಆಗಿದ್ದೀರಾ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ಒಂದು ಸ್ಟೆಪ್ ಬ್ಯಾಕ್ ಇದ್ದೀನಿ ಅಂತಂದರೆ ಈ ಥರ ಫಾಲೋ ಮಾಡ್ತಾ ಹೋಗಿ 1 ತಿಂಗಳಷ್ಟೊತ್ತಿಗೆ ಯು ವಿಲ್ ಬಿ ಸೆಟ್ ಆಯಿತಾ. ಸೊ ಗೋಲ್ ಏನಪ್ಪ ಅಂತಂದರೆ ಬಿಲ್ಡ್ ಟಾಪರ್ ಹ್ಯಾಬಿಟ್ಸ್ ದ್ಯಾಟ್ ಲಾಸ್ಟ್ ಬಿಯಾಂಡ್ 30 days
ಆಯಿತಾ. ಸೊ ಫುಲ್ಲು ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. 30 ಡೇಸ್ ಅಂತ ಟೈಪ್ ಮಾಡಿ. ಯಾರು ಈ ಒಂದು 30 ಡೇಸ್ ಚಾಲೆಂಜ್ನ ತೊಗೋತೀರೋ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಸೊ 30 ಡೇಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಬೇಗ ತಿಳಿಸಿ, ಜಲ್ದಿ ಜಲ್ದಿ ಜಲ್ದಿ, ಆಯಿತಾ. ಎಸ್, ಸೊ your ಫೈನಲ್ ಚಾಲೆಂಜ್ ಏನಾಗಿರಬೇಕಪ್ಪ ಅಂತಂದರೆ, ಫಾರ್ ದ ನೆಕ್ಸ್ಟ್ 30 ಡೇಸ್ ಡೋಂಟ್ ಏಮ್ ಟು ಸ್ಟಡಿ ಮೋರ್ ದ್ಯಾನ್ ಎವ್ರಿ ಒನ್ ಎಲ್ಸ್. ಏಮ್ ಟು ಬಿ ಮೋರ್ ಕನ್ಸಿಸ್ಟೆಂಟ್ ದ್ಯಾನ್ ಎವ್ರಿ ಒನ್ ಎಲ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ನಾನು ಆವಾಗಲೇ ಹೇಳಿದ್ದು. ಬಿಕಾಸ್ ಈ 30 ಡೇಸ್ ಇಸ್ ಅ ಜರ್ನಿ. ನೀವು ಒಂದು ಮಾಡಬೇಕು ಅಂತಂದರೆ ಒಂದು ಬಿಟ್ಕೊಡ್ಬೇಕು, ಆಯಿತಾ. ಸೊ ನಾನು ಏನು ಹೇಳಿದ್ರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಯು ವಿಲ್ ಬಿ ಅ ಟಾಪರ್. ತುಂಬ ಇಂಪಾರ್ಟೆಂಟ್, ಆಯಿತಾ. ಆ್ಯಂಡ್ ಇಷ್ಟ ಆಗಿರೋ ಡೆಫಿನೆಟ್ಲಿ ಲೈಕ್ ಮಾಡಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.